ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 2025-26ನೇ ಸಾಲಿನ 8ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ SA2 ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯುತ್ತಾ ಹೋಗೋಣ. ಫಸ್ಟ್ ಮೇನ್, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಇದೆ. 5 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 5 ಅಂಕ. 1ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಗಳಿಗೆ ಸಂಕಲನದ ಅನ್ಯತಾಂಶ ಯಾವುದು? ಸಂಕಲನದ ಅನ್ಯತಾಂಶ ಅಂದರೆ ಆಪ್ಷನ್ ಬಿ 0 ಸರಿಯಾದ ಉತ್ತರ. ಪ್ರಶ್ನೆ ಫಸ್ಟ್ ಮೇನಲ್ಲಿ 1ನೇ ಪ್ರಶ್ನೆಗೆ ಆಪ್ಷನ್ ಬಿ 0 ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 2, ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಯಾವಾಗಲೂ ಇದಕ್ಕೆ ಸಮನಾಗಿರುತ್ತದೆ? ಬೆಸ ಸಂಖ್ಯೆಗಳ ಮೊತ್ತ ಆಪ್ಷನ್ ಬಿ n² ಗೆ ಸಮನಾಗಿರುತ್ತೆ. 2ನೇ ಪ್ರಶ್ನೆಗೆ ಆಪ್ಷನ್ ಬಿ n² ಸರಿಯಾದ ಉತ್ತರ. ಪ್ರಶ್ನೆ 2, ಆಪ್ಷನ್ ಬಿ n² ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಮೊತ್ತ ಎ, ಅಸಲು ಪಿ ಮತ್ತು ಚಕ್ರಬಡ್ಡಿ CI ಇವುಗಳ ನಡುವಿನ ಸಂಬಂಧ ಏನಾಗಿರುತ್ತೆ ಅಂದರೆ ಮೊತ್ತ ಅಸಲು ಪ್ಲಸ್ ಚಕ್ರಬಡ್ಡಿ ಆಗಿರುತ್ತೆ. A P plus EI. ಆನ್ಸರ್ ಆಪ್ಷನ್ ಎ. ಆನ್ಸರ್ ಆಪ್ಷನ್ ಎ, A P plus CI. 3ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ, A P plus CI ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 4, ಬೀಜೋಕ್ತಿ 2x plus 3y minus 1 plus 4xy ಒಂದು ಏನಾಗಿರುತ್ತೆ ಅಂದರೆ ಬಹುಪದೋಕ್ತಿ ಇದು. ಇದು ಬಹುಪದೋಕ್ತಿ, ಆಪ್ಷನ್ ಡಿ ಬಹುಪದೋಕ್ತಿ ಆಗಿದೆ. ಪ್ರಶ್ನೆ 4ಕ್ಕೆ ಉತ್ತರ ಆಪ್ಷನ್ ಡಿ ಬಹುಪದೋಕ್ತಿ. ಪ್ರಶ್ನೆ 5, ಕೆಳಗಿನವುಗಳಲ್ಲಿ ಪೂರ್ಣ ಘನವಲ್ಲದ ಸಂಖ್ಯೆಯು, ಘನವಲ್ಲದ ಸಂಖ್ಯೆ ಕೇಳಿದರೆ ಇದು 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 ಈ 3 ಘನ ಸಂಖ್ಯೆಗಳು, ಆದರೆ 100 ಘನವಲ್ಲದ ಸಂಖ್ಯೆ ಆಗಿದೆ. ಹಾಗಾಗಿ 5ನೇ ಪ್ರಶ್ನೆಗೆ ಆಪ್ಷನ್ ಸಿ 100 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ 100 ಇಸ್ ದ ರೈಟ್ ಆನ್ಸರ್ ಫಾರ್ 5th ಕ್ವಶನ್. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 5 ಅಂಕ. ಅದರಲ್ಲಿ 6ನೇ ಪ್ರಶ್ನೆ, ನಿಯಮಿತ ಬಹುಭುಜಾಕೃತಿಯನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಉತ್ತರ 6ನೇ ಪ್ರಶ್ನೆಗೆ ಸಮಬಾಹುಗಳು ಮತ್ತು ಸಮಕೋನಗಳಿರುವ ಒಂದು ಬಹುಭುಜವನ್ನು ನಿಯಮಿತ ಬಹುಭುಜಾಕೃತಿ ಅಂತೇಳಿ ಕರಿತೀವಿ. ಪ್ರಶ್ನೆ 7, ಕುಂದಿಲ್ಲದ ಒಂದು ನಾಣ್ಯವನ್ನು 1 ಬಾರಿ ಚಿಮ್ಮಿದಾಗ ಉಂಟಾಗುವ ಎಲ್ಲ ಫಲಿತಗಳನ್ನು ಬರೆಯಿರಿ ಅಂತ ಇದೆ. ಒಂದು ನಾಣ್ಯವನ್ನು ಚಿಮ್ಮಿದಾಗ ಹೆಡ್ ಅಥವಾ ಟೈಲ್ ಬೀಳುತ್ತೆ. 7ನೇ ಪ್ರಶ್ನೆಗೆ n of s is equal to ಫ್ಲವರ್ ಬ್ರಾಕೆಟ್ h, t, ಹೆಡ್, ಟೈಲ್, ಫ್ಲವರ್ ಬ್ರಾಕೆಟ್ ಕ್ಲೋಸ್. ಪ್ರಶ್ನೆ 8, ವ್ಯಾಟ್ ಎಂದರೇನು? VAT ಎಂದರೇನು? ಉತ್ತರ ವ್ಯಾಟ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, ಮೌಲ್ಯವರ್ಧಿತ ತೆರಿಗೆ ಆಗಿದೆ. VAT ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, ಮೌಲ್ಯವರ್ಧಿತ ತೆರಿಗೆ ಆಗಿದೆ. 9ನೇ ಪ್ರಶ್ನೆ, 2 ಪರಿಮಾಣಗಳ ಗುಣಲಬ್ಧವು ಯಾವಾಗಲೂ ಒಂದು ಸ್ಥಿರಾಂಕವಾಗಿರುವ ಸಮಾನುಪಾತವನ್ನು ಹೆಸರಿಸಿ. ಉತ್ತರ 9ನೇ ಪ್ರಶ್ನೆಗೆ ವಿಲೋಮ ಅನುಪಾತ ಸರಿಯಾದ ಉತ್ತರ. ಪ್ರಶ್ನೆ 10, 5M ಒಂದು ನಿರ್ದಿಷ್ಟ ಬಟ್ಟೆಯ ಬೆಲೆಯು ರೂ 210. ಇದೇ ಬಟ್ಟೆಯ 2 ಮೀಟರ್ನ ಬೆಲೆ ಎಷ್ಟು? 5 ಮೀಟರ್ನ ಒಂದು ನಿರ್ದಿಷ್ಟ ಬಟ್ಟೆಯ ಬೆಲೆ 210 ಆದರೆ 2 ಮೀಟರ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇದು ನೇರ ಅನುಪಾತ ಆಗುತ್ತೆ. 5 ಮೀಟ್ರಿಗೆ 210 ಆದರೆ 2 ಮೀಟ್ರಿಗೆ ಇನ್ನೂ ಕಮ್ಮಿ ಆಗುತ್ತೆ ಅಂತ. ಮೀಟ್ರ್ 5 ಮೀಟ್ರದ್ದು 2 ಮೀಟ್ರ್ ಆಗಿದೆ, ಕಮ್ಮಿ ಆಗಿದೆ. ದುಡ್ಡು 210 ಇದೆ, ಅಮೌಂಟು ಸಹ ಕಮ್ಮಿ ಆಗುತ್ತೆ. ಹಾಗಾಗಿ ಇದು ನೇರ ಅನುಪಾತ. x1 5 ಮೀಟ್ರ್ ಆದರೆ x2 2 ಮೀಟರ್. 5 ಮೀಟ್ರಿಗೆ 210 ಆದರೆ 2 ಮೀಟ್ರಿಗೆ ಎಷ್ಟು? y2 ನೇರ ಅನುಪಾತದಿದೆ. ಫಾರ್ಮುಲಾ x1/y1 is equal to x2/y2 ಫಾರ್ಮುಲಾ ಹಾಕಬೇಕು. x1/y1 ಅಂದರೆ 5/210, x2/y2 ಅಂದರೆ 2/y2 ಓರೆ ಗುಣಾಕಾರ ಮಾಡಿ 5 × y2 is equal to 2 × 210. y2 is equal to 2 × 210 × 5 ಇದೆ, ಡಿವೈಡ್ ಆಗುತ್ತೆ. 5 1 5 4 20, 10 ಇದೆ, 5 2 10 42, 42 × 2 84. 84 ರೂಪಾಯಿ, ರೂ 84. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರೂ 84 ಆಗಿದೆ ವಿದ್ಯಾರ್ಥಿಗಳೇ. ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ.
6 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 12 ಅಂಕ. 11ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆ 2/3 ಮತ್ತು 4/3ಗಳಿಗೆ ಸಂಕಲನದ ಪರಿವರ್ತನೆಯ ಗುಣವನ್ನು ಪರೀಕ್ಷಿಸಿ ಅಂತ ಇದೆ. ಉತ್ತರವನ್ನು ನೋಡೋಣ. ಸಂಕಲನದ ಪರಿವರ್ತನೆಯ ಗುಣ ಏನು ಹೇಳುತ್ತೆ? a + b = b + a ಅಂತ ಹೇಳುತ್ತೆ. ಸೊ a = 2/3, b = 4/3 ಅಂತ ತೊಗೊಂಡ್ರೆ, ಸೊ a ಜಾಗದಲ್ಲಿ 2/3, b ಜಾಗದಲ್ಲಿ 4/3 ಹಾಕೋಣ, = 4/3/2/3. ಸೊ ಛೇದ ಸಮನಾಗಿರೋದ್ರಿಂದ ಅಂಶವನ್ನು ಕೂಡಿಸಿ 2 + 4 6 ಆಗುತ್ತೆ, ಛೇದನ ಹಾಗೆ ಇಡಿ. ಇಲ್ಲಿ ಸಹ 4 + 2 6 ಆಗುತ್ತೆ, ಛೇದವನ್ನು ಹಾಗೆ ಇಡಿ. 3 1 3 2 3 1 3 2 2 2. ಸೊ ಇದು ಸಂಕಲನದ ಪರಿವರ್ತನೆಯ ಗುಣವನ್ನು ಹೊಂದಿದೆ. ಇದು 11ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 12, ಕುಂದಿಲ್ಲದ ಒಂದು ದಾಳವನ್ನು 1 ಬಾರಿ ಎಸೆಯಲಾಗಿದೆ. ಅದರ ಮೇಲಿನ ಮುಖದ ಮೇಲೆ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಉತ್ತರವನ್ನು ಗಮನಿಸಿ. ಸೊ ಒಟ್ಟು ಸಾಧ್ಯ ಫಲಿತಗಳು, ಒಂದು ದಾಳ ಅಂದರೆ 6 ಸಾಧ್ಯ ಫಲಿತಗಳಿದೆ. 1 2 3 4 5 6. ಸೊ ಒಟ್ಟು ಸಾಧ್ಯ ಫಲಿತಗಳು n(s) = 6. ಅಲ್ಲಿ n(a) = 1,4. ಯಾಕೆ 1,4 ತಗೊಂಡಿವಿ ಅಂದರೆ ಮುಖದ ಮೇಲೆ ಒಂದು ಪೂರ್ಣ ವರ್ಗ ಸಂಖ್ಯೆ ಇರಬೇಕು. 1 ಮತ್ತು 4 ಇವು ಪೂರ್ಣ ವರ್ಗ ಸಂಖ್ಯೆಗಳು, ಹಾಗಾಗಿ 1,4 ಆಗುತ್ತೆ. n(a) = 2. ಸಂಭವನೀಯತೆ P(a) = n(a/n)(s). n(a) ಅಂದರೆ 2, n(s) ಅಂದರೆ 6. 2/6. 2 1 2 3 ಡಿವೈಡ್ ಮಾಡಿದರೆ 1/3 ಉತ್ತರ ಬರುತ್ತೆ. ಸೊ 12ನೇ ಪ್ರಶ್ನೆಗೆ P(a) = 1/3 ಅನ್ನೋದು ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 13, ಕೊಟ್ಟಿರುವ ಚಿತ್ರನಕ್ಷೆಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ಕಾರು ಅಂದರೆ 100 ಕಾರುಗಳಿಗೆ ಚಿತ್ರ. ಒಂದು ಚಿತ್ರಕಾರು 100 ಕಾರುಗಳಿಗೆ ಸಮ. ಅರ್ಧ ಕಾರಿನ ಚಿತ್ರ 50 ಕಾರುಗಳಿಗೆ ಸಮ. ಜುಲೈಯಲ್ಲಿ 250 ಕಾರಿದೆ, ಆಗಸ್ಟಲ್ಲಿ 300 ಕಾರಿದೆ, ಸೆಪ್ಟೆಂಬರಲ್ಲಿ 350 ಕಾರಿದೆ. ಹಾಗಾದರೆ ಜುಲೈ ತಿಂಗಳಿನಲ್ಲಿ ಉತ್ಪಾದಿಸಿದ ಕಾರುಗಳ ಸಂಖ್ಯೆ ಎಷ್ಟು? ಜುಲೈಯಲ್ಲಿ ಎಷ್ಟು ಕಾರುಗಳು ಉತ್ಪಾದನೆ ಆಯಿತು ಅಂದರೆ 100, 200, 50, 250. ಯಾವ ತಿಂಗಳಲ್ಲಿ ಗರಿಷ್ಠ ಸಂಖ್ಯೆಯ ಕಾರುಗಳನ್ನು ಉತ್ಪಾದಿಸಲಾಯಿತು? ಯಾವ ತಿಂಗಳಲ್ಲಿ ಗರಿಷ್ಠ ಇದೆ? ಸೆಪ್ಟೆಂಬರ್. ಸೊ ಇದು 13ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಸೊ 13ರಲ್ಲಿ 1ನೇ ಪ್ರಶ್ನೆಗೆ 250 ಕಾರುಗಳು, 2ನೇ ಪ್ರಶ್ನೆಗೆ ಸೆಪ್ಟೆಂಬರ್. ಇದು ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 14ರ ಪ್ರಶ್ನೆ, ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನವು 2² × 3³ × 5⁻1 ಆಗಿದೆ. ಒಂದು ಪೂರ್ಣ ಘನ ಸಂಖ್ಯೆಯನ್ನು ಪಡೆಯಲು ಇದಕ್ಕೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದು ಪೂರ್ಣ ಘನ ಆಗಬೇಕು ಅಂದರೆ ಇಲ್ಲಿ ಒಂದು ಅಂಕಿ 3 ಬಾರಿ ರಿಪೀಟ್ ಆಗಿರಬೇಕು. 2 ಬಾರಿ ಇದೆ, ಹಾಗಾಗಿ ಇಲ್ಲಿ 1 2 ಸೇರಿಸಬೇಕು. 3 ಕರೆಕ್ಟಾಗಿದೆ. 5 1 ಬಾರಿ ಇದೆ, ಇಲ್ಲಿ 5 2 ಸರಿ ಬರೀಬೇಕು. 5 × 5 5 × 5 × 2 ಅಂದರೆ 5 25 25 50. ಸೊ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ 50 ಆಗಿದೆ. ಸೊ ಇದನ್ನು ಯಾವ ರೀತಿ ಲೆಕ್ಕ ಮಾಡಬೇಕು ಅಂತ ನೋಡೋಣ. ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನವು 2² × 3³ × 5⁻1 ಇದೆ. ಇದನ್ನು ಪೂರ್ಣ ಘನ ಸಂಖ್ಯೆ ಮಾಡಲು ಪ್ರತಿ ಅಂಕಿಯು 3 ಬಾರಿ ಪುನರಾವರ್ತನೆ ಆಗಬೇಕು. ಆದರೆ 2² ಇದೆ, ಇನ್ನೊಂದು 2 ಬೇಕು, ಹಾಗಾಗಿ × 2 ಬರ್ತೀನಿ. 3³ 3 ಬಾರಿ ಪುನರಾವರ್ತನೆ ಆಗಿದೆ, ಅದನ್ನ ಹಾಗೆ ಬರ್ತೀನಿ. 5⁻1 ಹಾಗೆ ಇದೆ, ಇದ್ರ 3 ಬಾರಿ ಇರಬೇಕು, ಹಾಗಾಗಿ ಇದಕ್ಕೆ 5⁻2 ಬೇಕಾಗುತ್ತೆ. ಸೊ 5⁻2 ಬರ್ತೀನಿ. ಸೊ 2³ × 3³ × 5³ ಆದರೆ ಇದೊಂದು ಪೂರ್ಣ ಘನ ಆಗುತ್ತೆ. ಈಗ ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಅಂದರೆ ಇಲ್ಲಿ 2 ಬರ್ಕೊಂಡ್ವಿ, ಇಲ್ಲಿ 5² ಬರ್ಕೊಂಡ್ವಿ. ಸೊ 2 × 5² ಅಂದರೆ 25, 25 50. ಹಾಗಾದರೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ 50 ಆಗಿದೆ. 15ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಒಂದು ಟಿವಿಯನ್ನು 40,000ಕ್ಕೆ ಖರೀದಿಸುತ್ತಾನೆ. GST ದರವು 28% ಆದರೆ GST ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ Rs100ಕ್ಕೆ ಪಾವತಿಸುವ GST 28 ರೂಪಾಯಿ ಆಗುತ್ತೆ. ಹಾಗಾದರೆ 40,000ಕ್ಕೆ ಪಾವತಿಸುವ GST ಎಷ್ಟು? ಸೊ 100ಕ್ಕೆ 28 ಆದರೆ ಇಂಟು 40,000 ಮಾಡಬೇಕು. ಈ 2 ಕ್ಯಾನ್ಸಲ್ ಆಗುತ್ತೆ. 28 × 400 ಇವೆರಡು ಗುಣಿಸಿದರೆ 11,200 ಆಗುತ್ತೆ. ಸೊ GST ಮೊತ್ತ 11,200 ಆಗಿದೆ. 16ನೇ ಪ್ರಶ್ನೆ ಸಂಕಲನ ಮಾಡಿ ಅಂತಿದೆ. 8x³ - 2x + 8 ಮತ್ತು 9x² + 5x - 10. ಸೊ 8x³ - 2x + 8 ಸಂಕಲನ ಮಾಡಿ ಅಂದರೆ ಪ್ಲಸ್ ಅಂತ ಬರೀಬೇಕು. 9x² + 5x - 10 ಅಂತ ಬರ್ತೀವಿ. 8x³ ಇಲ್ಲಿ ಯಾವುದಾರ ಇದೆಯಾ? ಯಾವುದಿಲ್ಲ, ಹಾಗೆ ಬರ್ಕೋಬೇಕು. ಆಮೇಲೆ x² ಬರೋಣ. 9x² ಇದು ಒಂದೇ ಇದೆ, 9x² ಹಾಗೆ ಬರ್ತೀನಿ. ಸೊ ಇಲ್ಲಿ -2x ಇದೆ, ಇಲ್ಲಿ +5x ಇದೆ. -2x + 5x ಜೊತೆಗೆ ಬರ್ತೀನಿ. ರಿಮೈನಿಂಗ್ ಏನು ಉಳಿತು? +8 - 10 ಉಳಿತು. +8 - 10 ಹಾಗೆ ಬರ್ತೀನಿ. 8x³ ಹಾಗೆ ಬರೀಬೇಕು, 9x² ಹಾಗೆ ಬರೀಬೇಕು. +5x ಅಲ್ಲಿ -2x ಹೋದರೆ +3x ಆಗುತ್ತೆ. -10ರಲ್ಲಿ +8 ಹೋದರೆ -2 ಆಗುತ್ತೆ. ಸೊ 16ನೇ ಪ್ರಶ್ನೆಗೆ ಇದು ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 3rd ಮೇನ್ ಕಂಪ್ಲೀಟ್ ಆಗುತ್ತೆ. ಈಗ 4th ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5 ಪ್ರಶ್ನೆ ಇದೆ, ಪ್ರತಿ ಪ್ರಶ್ನೆಗೆ 3 ಅಂಕ, ಟೋಟಲ್ 15 ಅಂಕ ಇದೆ. ಅದರಲ್ಲಿ 17ನೇ ಪ್ರಶ್ನೆ ಬರೋಣ. 5 × 2x + 1 = 625 ಆದರೆ
ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ 17ನೇ ಪ್ರಶ್ನೆ. ಉತ್ತರವನ್ನು ನೋಡೋಣ. ಸೊ 5^2x+1 = 625. ಇದು ಹೇಗಿದೆ ಹಾಗೆ ಬರ್ತೀನಿ. 625ನ 5ರ ಘಾತ ಸೂಚಿಯಲ್ಲಿ ಬರೀಬೇಕು. 5^4 ಆಗುತ್ತೆ. ಹೇಗೆ ಬಂತು ಅಂದರೆ, ಸೊ 625ನ 5ರಿಂದ ಭಾಗಿಸಿ 5 1 5, 1 ಉಳಿತು 12 ಆಯಿತು, 5 2 10, 2 ಉಳಿತು 25 ಆಯಿತು, 5 5 25. ಸೊ 5 2 10, 2 ಉಳಿತು 5 5 25, 5 5 25. 5 ಅನ್ನೋದು 4 ಬಾರಿ ರಿಪೀಟ್ ಆಗಿದೆ. ಸೊ 5^4 ಆಗುತ್ತೆ. 625ನ 5^4 ಅಂತ ಬರ್ತೀವಿ. ಆಧಾರ ಸಂಖ್ಯೆ 2 ಸೇಮ್ ಆಗಿರೋದ್ರಿಂದ ಘಾತವನ್ನು ನಾವು ಹೋಲಿಕೆ ಮಾಡೋಣ. 2x+1 = 4 ತಗೋಬೇಕು. ಮೇಗಿನ ತಗೊಂಡ್ರೆ 2x = 4 +1 ಈ ಕಡೆ ಬಂದರೆ -1, 2x = 3, x = 3/2 ಆಗುತ್ತೆ. ಸೊ ಇದು 17ನೇ ಪ್ರಶ್ನೆಗೆ ಉತ್ತರ ಆಗಿದೆ. 18ನೇ ಪ್ರಶ್ನೆ. ಒಂದು ಆಯತಾಕಾರದ ಹೊಲದ ಸುತ್ತಳತೆಯು 154 ಮೀಟರ್ ಇದೆ. ಅದರ ಉದ್ದವು ಅಗಲಕ್ಕಿಂತ 2 ಮೀಟರ್ ಹೆಚ್ಚಾಗಿದ್ದರೆ ಹೊಲದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಉತ್ತರ ನೋಡಿ. ಆಯತಾಕಾರದ ಹೊಲದ ಅಗಲ x ಆಗಿರಲಿ. ಹಾಗಾದರೆ ಉದ್ದ ಎಷ್ಟಾಗುತ್ತೆ? ಅಗಲದ 2ರಷ್ಟು. 2 ಹೆಚ್ಚಾಗಿರುತ್ತೆ. x+2 2ರಷ್ಟಲ್ಲ, ಅಗಲದ 2ರಷ್ಟು. ಆಯತಾಕಾರದ ಹೊಲದ ಅಗಲ x ಆಗಿರಲಿ, ಉದ್ದವು ಅಗಲಕ್ಕಿಂತ 2 ಹೆಚ್ಚಾಗಿದೆ, ಹಾಗಾಗಿ x+2. ಆಯತಾಕಾರದ ಹೊಲದ ಸುತ್ತಳತೆ ಆಯತಾಕಾರದ ಸುತ್ತಳತೆ ಸೂತ್ರ ಹಾಕಬೇಕು. 2 L+B. ಸುತ್ತಳತೆ ಕೊಟ್ಟಿದ್ದಾರೆ 154. 2 ಹಾಗೆ ಇದೆ. L ಅಂದರೆ x+2, B ಅಂದರೆ x. ಇದು ಹಾಗೆ ಬರ್ತೀನಿ, ಇದು ಹಾಗೆ ಇದೆ. 2 ಹಾಗೆ ಬರ್ತೀನಿ. 1x 2x ಆಗುತ್ತೆ. ಸೊ 2 ಈ ಕಡೆ ಬಂದರೆ 154ನ್ನು 2ರಿಂದ ಭಾಗಿಸೋಣ, 77 ಬರುತ್ತೆ. 2 + 2x ಆಗುತ್ತೆ. +2ನ ಈ ಕಡೆ ತಗೊಂಡ್ರೆ -2 ಆಗುತ್ತೆ. ಇವೆರಡು ಕಳೆದರೆ 75 ಆಗುತ್ತೆ. ಸೊ 2x = 75 x ಏನಾಗುತ್ತೆ ಅಂದರೆ ಭಾಗಿಸ್ಬೇಕು, 37.5 ಆಗುತ್ತೆ. ಸೊ 37.5 ಅನ್ನೋದು ಅಗಲ ಆಗಿದೆ. ಇದಕ್ಕೆ 2 ಸೇರಿಸಿ ಅದು ಉದ್ದ ಆಗುತ್ತೆ. ಅಗಲ 37.5, ಉದ್ದ x+2, 37.5 + 2 ಆಗುತ್ತೆ 39.5. ಸೊ ಅಗಲ ಮತ್ತು ಉದ್ದ 37.5 ಮತ್ತು 39.5 ಆಗಿದೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. 19ನೇ ಪ್ರಶ್ನೆ. ಪೂರ್ಣ ವರ್ಗವನ್ನು ಪಡೆಯಲು 2028ನ್ನು ಗುಣಿಸಬೇಕಾದ ಅತ್ಯಂತ ಕನಿಷ್ಠ ಪೂರ್ಣ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಾಗೂ ಹೀಗೆ ಪಡೆದ ಪೂರ್ಣ ವರ್ಗ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಇದೆ 19ನೇ ಪ್ರಶ್ನೆ. ಉತ್ತರವನ್ನು ನೋಡೋಣ. ಸೊ 2028ನ 2ರಿಂದ ಭಾಗಿಸ್ತಾ ಹೋಗೋಣ. 2 10 20, 2 1 2 4, 2 5 10, 0 ಇಟ್ಕೋಬೇಕು. 2 7 14, 2ರಿಂದ ಡಿವೈಡ್ ಆಗಲ್ಲ. 3ರಿಂದ 3 1 3, 2 ಉಳಿತು 3 6 18, 2 ಉಳಿತು 3 9 27, 13 13 169. ಸೊ ಇಲ್ಲಿ 2028ನ್ನು 2 × 2, 13 × 13, 3 × 3 ಆಗಬೇಕು. 3 ಆಗಿಲ್ಲ. ಹಾಗಾದರೆ ಇಲ್ಲಿ 3ಅನ್ನು ನಾವು ಬರ್ಕೊಂಡ್ರೆ ಎಲ್ಲ ಸಂಖ್ಯೆಗಳು 2 ಬಾರಿ ರಿಪೀಟ್ ಆಗುತ್ತೆ. ಆವಾಗ ನಮಗೆ ಇದು ವರ್ಗ ಸಂಖ್ಯೆ ಆಗುತ್ತೆ. ಗುಣಿಸಬೇಕಾದ ಅತ್ಯಂತ ಕನಿಷ್ಠ ಪೂರ್ಣ ಸಂಖ್ಯೆ ಯಾವುದಪ್ಪ ಅಂದರೆ 3. ಸೊ 2028ಕ್ಕೆ 3ನ್ನು ಗುಣಿಸಿದರೆ 6084 ಬರುತ್ತೆ. ಸೊ ಪೂರ್ಣ ವರ್ಗ ಸಂಖ್ಯೆ ಯಾವುದಪ್ಪ ಅಂದರೆ 6084. ಗುಣಿಸಬೇಕಾದ ಕನಿಷ್ಠ ಪೂರ್ಣ ಸಂಖ್ಯೆ 3. ಹಾಗಾದರೆ ಪೂರ್ಣ ವರ್ಗ ಸಂಖ್ಯೆ ವರ್ಗಮೂಲ ಎಷ್ಟು? √6084ನ ಹೆಂಗೆ ಬರ್ಕೋಬೋದು? 2 ಅನ್ನೋದು 2 ಸರಿ, 13 ಅನ್ನೋದು 2 ಸರಿ, 3 ಅನ್ನೋದನ್ನು 2 ಸರಿ ಬರಬೇಕು. ಸೊ √2² ಅಂದರೆ 2, √13² ಅಂದರೆ 13, √3² ಅಂದರೆ 3. ಹಾಗಾಗಿ 2 × 13 × 3 ಇವಷ್ಟು ಗುಣಿಸಿದರೆ ನಮಗೆ 78 ಬರುತ್ತೆ. ಇದು ವರ್ಗಮೂಲ ಆಗಿದೆ. 4 ಮೇಕೆಗಳು ಅಥವಾ 6 ಕುರಿಗಳು ಒಂದು ಹೊಲವನ್ನು 40 ದಿನಗಳಲ್ಲಿ ಮೇಯಬಲ್ಲವು. 4 ಮೇಕೆಗಳು ಮತ್ತು 14 ಕುರಿಗಳು ಇದೇ ಹೊಲವನ್ನು ಮೇಯಲು ಬೇಕಾಗುವ ದಿನಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 4 ಮೇಕೆ ಅಥವಾ 6 ಕುರಿ ಅಂತ ಇದೆ. ಒಂದು ಹೊಲವನ್ನು 40 ದಿನಗಳಲ್ಲಿ ಮೇಯಿದರೆ 4 ಮೇಕೆ ಮತ್ತು 14 ಕುರಿ ಸೇರಿ ಆ ಹೊಲವನ್ನು ಮೇಯಲು ಬೇಕಾಗುವ ದಿನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೂತ್ರವನ್ನು ನೋಡಿ. 4 ಮೇಕೆಗಳು ಅಥವಾ 6 ಕುರಿಗಳು 40 ದಿನ ತಗೊತವೆ. 4 ಮೇಕೆಗಳು ಮತ್ತು 14 ಕುರಿಗಳು ಇವೆರಡೂ ಸೇರಿ ಎಷ್ಟು ದಿನದಲ್ಲಿ ಮುಗಿಸ್ತವೆ ಅಂತ. ಸೊ ಇಲ್ಲಿ 4 ಮೇಕೆಗಳು ಅನ್ನೋದು 6 ಕುರಿಗಳಿಗೆ ಸಮ. 4 ಮೇಕೆಗಳು 40 ದಿನ ತಿಂದರೆ 6 ಕುರಿಗಳು ಸಹ 40 ದಿನ ತಿಂತವೆ. ಹಾಗಾದರೆ ಈ 4 ಮೇಕೆಗಳನ್ನು ನಾನು 6 ಕುರಿಗಳಂತ ಬರ್ಕೊತೀನಿ. ಸೊ 6 ಕುರಿಗಳು ಪ್ಲಸ್ 14 ಕುರಿಗಳು ಒಟ್ಟು ಎಷ್ಟು ಕುರಿಗಳಾಯಿತು? 20 ಕುರಿಗಳಾಯಿತು. 6 ಕುರಿ 40 ದಿನಕ್ಕೆ ಖಾಲಿ ಮಾಡಿದ್ರೆ 20 ಕುರಿಗಳು ಎಷ್ಟು ದಿನಕ್ಕೆ ಖಾಲಿ ಮಾಡ್ತವೆ? 6 ಕುರಿ 20 ಕುರಿ ಹೆಚ್ಚಿಗೆ ಆಯಿತು. 40 ದಿನ ಇಲ್ಲಿ ದಿನಗಳು ಕಮ್ಮಿ ಆಗುತ್ತೆ, ಅಂದರೆ ವಿಲೋಮಾನುಪಾತ ಆಗುತ್ತೆ. 6 ಕುರಿಗಳು 40 ದಿನಗಳು, 20 ಕುರಿಗಳು ಡ್ಯಾಶ್ ಕ್ವಶನ್ ಮಾರ್ಕ್. ಸೊ ವಿಲೋಮಾನುಪಾತ ಆಗೋದ್ರಿಂದ x1 6, x2 20, y1 40, y2 ಕ್ವಶನ್ ಮಾರ್ಕ್. ಸೊ ಫಾರ್ಮುಲಾ ವಿಲೋಮಾನುಪಾತ ಅಂದರೆ x1 × y1 = x2 × y2.
ನಮಗೆ y2 ಬೇಕು, ಹಾಗಾಗಿ ಇದನ್ನ ಫಸ್ಟ್ ಈ ಕಡೆ ಬರ್ಕೊಂಡೇನೆ. x2 ಇಂಟು y2 ಇಸ್ ಇಕ್ವಲ್ ಟು x1 ಇಂಟು y1. ಸೊ y2 ಇಸ್ ಇಕ್ವಲ್ ಟು x1 ಇಂಟು y1 ಇಂಟು x2 ಈ ಕಡೆ ಬಂದು ಡಿವೈಡ್ ಆಗುತ್ತೆ. ಈಗ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ x1 ಅಂದರೆ 6, y1 ಅಂದರೆ 40, x2 ಅಂದರೆ 20. 0 0 ಕ್ಯಾನ್ಸಲ್, 2 ಬಂದರೆ 2 2 6 2 12 ದಿನಗಳು. y2 ಇಸ್ ಇಕ್ವಲ್ ಟು 12 ದಿನಗಳು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. 4ab ಮೈನಸ್ a ಸ್ಕ್ವೇರ್ ಮೈನಸ್ 4b ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ನ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. 4ab ಮೈನಸ್ a ಸ್ಕ್ವೇರ್ ಮೈನಸ್ 4b ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ನ ಅಪವರ್ತನಗಳನ್ನು ಕಂಡುಹಿಡಿಯಿರಿ. ಹೇಗೆ ಮಾಡೋದು ನೋಡೋಣ. ಸೂತ್ರ ನೋಡಿ, ಇದು ಹೇಗಿದೆ ಹಾಗೆ ಬರ್ತೀನಿ. 4ab ಹಾಗೆ ಬರ್ತೀನಿ, ಮೈನಸ್ a ಸ್ಕ್ವೇರ್ ಹಾಗೆ ಇದೆ. 4b ಸ್ಕ್ವೇರ್ನ 2b ಹೋಲ್ ಸ್ಕ್ವೇರ್ ಅಂತ ಬರಿಬೋದು, ಪ್ಲಸ್ ಸಿ ಸ್ಕ್ವೇರ್. ಈಗ ಇದು ಅಷ್ಟನ್ನು ನಾನು ಮೈನಸಿಂದ ಗುಣಿಸ್ತೀನಿ. ಯಾಕೆ ಅಂತ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ಮೈನಸಿಂದ ಗುಣಿಸಿದಾಗ ಮೈನಸ್ 4ab, ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಇದು ಮೈನಸ್ ಆಗುತ್ತೆ. ಸೊ ಈಗ ಹಿಂದೆ ಮುಂದೆ ಬರ್ಕೊತೀನಿ. a ಸ್ಕ್ವೇರ್ ಫಸ್ಟ್ ಬರ್ಕೊತೀನಿ, ಪ್ಲಸ್ 2b ಸ್ಕ್ವೇರ್ ನೆಕ್ಸ್ಟ್ ಬರ್ಕೊತೀನಿ, ಮೈನಸ್ 4abನ ಮೈನಸ್ 2a ಇಂಟು 2b ಅಂತ ಬರಿಬೋದು. ಗುಣಿಸ್ರೆ 2 4 abನ ಆಗುತ್ತೆ. 4abನ 2a ಇಂಟು 2b ಅಂತ ಬರಿಬೋದು. ಸೊ ಮೈನಸ್ ಸಿ ಸ್ಕ್ವೇರ್ ಹಾಗೆ ಬರ್ತೀನಿ. ಇದು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಫಾರ್ಮಲ್ಲಿದೆ. ಹಾಗಾಗಿ ಇದು ಏನಾಗುತ್ತೆ, a ಮೈನಸ್ 2b ಹೋಲ್ ಸ್ಕ್ವೇರ್ ಆಗುತ್ತೆ. ಇದಿಷ್ಟು ಟರ್ಮು a ಮೈನಸ್ 2b ಹೋಲ್ ಸ್ಕ್ವೇರ್ ಆಗುತ್ತೆ, ಮೈನಸ್ ಸಿ ಸ್ಕ್ವೇರ್ ಆಗುತ್ತೆ. ಈಗ ಇದು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಇದೆ. a ಪ್ಲಸ್ b ಇಂಟು a ಮೈನಸ್ ಸಿ ಆಗುತ್ತೆ. ಹಾಗಾಗಿ a ಮೈನಸ್ 2b ಪ್ಲಸ್ ಸಿ, a ಮೈನಸ್ 2b ಮೈನಸ್ ಸಿ ಆಗುತ್ತೆ. ಎರಡು ಫಾರ್ಮುಲನ ಅಪ್ಲೈ ಮಾಡಿ ಈ ಲೆಕ್ಕವನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿಗೆ ಥರ್ಡ್ ಮೇನ್ ಕಂಪ್ಲೀಟ್ ಆಗುತ್ತೆ. ಈಗ ಫೋರ್ತ್ ಮೇನಿಗೆ ಬರೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿಯೊಂದು ಪ್ರಶ್ನೆಗೆ 4 ಅಂಕ, ಟೋಟಲ್ 8 ಅಂಕ. ಸೊ ಅದರಲ್ಲಿ 22ನೇ ಪ್ರಶ್ನೆ ಏನಿದೆ ನೋಡೋಣ. ಒಂದು ನಿಯಮಿತ ಬಹುಭುಜಾಕೃತಿಯ ಹೊರಕೋನ ಮತ್ತು ಒಳಕೋನಗಳು 2:7 ಅನುಪಾತದಲ್ಲಿವೆ. ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಮತ್ತು ಅದನ್ನು ಹೆಸರಿಸಿ ಅಂತ ಇದೆ. ಸೂತ್ರ: ಒಂದು ನಿಯಮಿತ ಬಹುಭುಜಾಕೃತಿಯ ಹೊರಕೋನ ಮತ್ತು ಒಳಕೋನಗಳ ಮೊತ್ತ 2 ಕೂಡಿದ್ರೆ ಎಷ್ಟಾಗಿರುತ್ತಪ್ಪ ಅಂದರೆ 180 ಡಿಗ್ರಿ ಆಗಿರುತ್ತೆ. ಸೊ ಯಾವ ಅನುಪಾತದಲ್ಲಿದೆ ಅಂದರೆ 2x:7x ಅನುಪಾತದಲ್ಲಿದೆ. ಇಸ್ ಇಕ್ವಲ್ ಟು 180. ಇವನ್ನ ಕೂಡ್ಸೋಣ. 2x ಪ್ಲಸ್ 7x ಇಸ್ ಇಕ್ವಲ್ ಟು 180. 2 ಕೂಡಿಸಿ 9x ಆಗುತ್ತೆ. 9x ಇಸ್ ಇಕ್ವಲ್ ಟು 180. x ಇಸ್ ಇಕ್ವಲ್ ಟು 180/9. x ಇಸ್ ಇಕ್ವಲ್ ಟು 20 ಆಗುತ್ತೆ. ಅಂದರೆ ಹೊರಕೋನ ಎಷ್ಟಾಗುತ್ತೆ, 2x ಇಂಟು 2 ಇಸ್ ಇಕ್ವಲ್ ಟು 20. ಒಳಕೋನ 7 ಇಂಟು 20, 40 ಡಿಗ್ರಿ 140 ಡಿಗ್ರಿ ಸಿಗುತ್ತೆ. ಹೊರಕೋನ 40 ಡಿಗ್ರಿ ಆದಾಗ ನಮಗೆ ಎಷ್ಟು ಬಾಹುಗಳಿರುತ್ತೆ ಅಂತ ಕಂಡುಹಿಡಿಯಬಹುದು. ಅಂದರೆ ಬಹುಭುಜದಲ್ಲಿರುವ ಬಾಹುಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಒಟ್ಟು ಹೊರಕೋನಗಳ ಮೊತ್ತ ಬೈ ಪ್ರತಿ ಹೊರಕೋನದ ಅಳತೆ. ಒಟ್ಟು ಹೊರಕೋನಗಳ ಮೊತ್ತ 360 ಡಿಗ್ರಿ ಅಂತ ನಮಗೆ ಗೊತ್ತು. ಪ್ರತಿ ಹೊರಕೋನದ ಅಳತೆ 40 ಡಿಗ್ರಿ ಅಂತ ಗೊತ್ತು. ಸೊ ಬಾಕ್ಸಿ 9 ಬರುತ್ತೆ. ಸೊ 9 ಅನ್ನೋದು ನವಬಹುಭುಜಾಕೃತಿ ಆಗಿರುತ್ತೆ. ಬಹುಭುಜದ ಹೆಸರು ನಿಯಮಿತ ನವಬಹುಭುಜಾಕೃತಿ ಆಗಿದೆ. ಸೊ ಇದು 22ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. 23ನೇ ಪ್ರಶ್ನೆ. ಒಂದು ಕೋಣೆಯ ಉದ್ದ ಮತ್ತು ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 12 ಅಡಿ, 9 ಅಡಿ, 8 ಅಡಿ ಆಗಿವೆ. ಕೋಣೆಯ ಒಳಗೋಡೆಗಳಿಗೆ ಬಣ್ಣ ಹಚ್ಚಲು ರೂ. 50 ಚದರ ಅಡಿ ದರದಂತೆ ಆಗುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಉದ್ದ L 12 ಅಡಿ, ಅಗಲ B 9 ಅಡಿ, ಎತ್ತರ H 8 ಅಡಿ. ಒಂದು ಕೋಣೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು. 4 ಗೋಡೆ ಆಗಿರೋದ್ರಿಂದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಇದು ಆಯತಗನ ಆಗಿರೋದ್ರಿಂದ 2H ಬ್ರಾಕೆಟ್ L ಪ್ಲಸ್ B. 2 ಇಂಟು H ಅಂದರೆ 8 ಪ್ಲಸ್ L ಅಂದರೆ 12, B ಅಂದರೆ 9. 2 ಇಂಟು 16, 12 9 ಕೊಡಿ 21. 21 ಇಂಟು 16 ಗುಣಿಸಿದರೆ 336 ಚದರ ಅಡಿ ಆಗುತ್ತೆ. ಒಂದು ಚದರ ಅಡಿಗೆ 50 ರೂಪಾಯಿ ಆದರೆ 336 ಚದರ ಅಡಿಗೆ ಎಷ್ಟು ಅಂತ. ಸೊ 336 ಇಂಟು 50 ಗುಣಾಕಾರ ಮಾಡಿ 16,800 ರೂಪಾಯಿ ಆಗುತ್ತೆ. ಸೊ ಇದು 23ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಇಲ್ಲಿಗೆ 4 ಅಂಕದ ಪ್ರಶ್ನೆಗಳಿಗೆ ಉತ್ತರ ಕಂಪ್ಲೀಟ್ ಆಗುತ್ತೆ. ಈಗ ಕೊನೆಯ ಪ್ರಶ್ನೆಗೆ ಬರೋಣ. 6ನೇ ಮೇನ್. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 5 ಅಂಕ, ಟೋಟಲ್ 5 ಅಂಕ. 24ನೇ ಪ್ರಶ್ನೆ. ಅಕ್ಷಗಳ ಮೇಲೆ ಸೂಕ್ತ ಪ್ರಮಾಣದೊಂದಿಗೆ ಕೆಳಗಿನ ಕೋಷ್ಟಕಕ್ಕೆ ಒಂದು ನಕ್ಷೆಯನ್ನು ರಚಿಸಿ ಅಂತ ಇದೆ. ಸೇಬುಗಳ ಸಂಖ್ಯೆ, ಬೆಲೆಗಳು: 2 ಸೇಬು 10 ರೂಪಾಯಿ, 4 ಸೇಬು 20, 6 ಸೇಬು 30, 8 ಸೇಬು 40, 10 ಸೇಬು 50 ರೂಪಾಯಿ. ನಕ್ಷೆಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ನಕ್ಷೆಯು ಮೂಲಬಿಂದುವಿನ ಮೂಲಕ ಹಾದು ಹೋಗುತ್ತದೆಯೇ? 5 ಸೇಬುಗಳ ಬೆಲೆ ಎಷ್ಟು? ರೂ. 45ಕ್ಕೆ ಎಷ್ಟು ಸೇಬುಗಳು ದೊರೆಯುತ್ತವೆ? ಫಸ್ಟ್ ನಕ್ಷೆ ಹಾಕೋಣ, ಆಮೇಲೆ ನಕ್ಷೆ ಮೇಲೆ ನಕ್ಷೆಯನ್ನು ನೋಡಿಕೊಂಡು ABC ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಣ. ಫಸ್ಟಿಗೆ ಪ್ರಮಾಣ ಬರ್ಕೋಬೇಕು. X ಅಕ್ಷ 1 ಸೆಂಟಿಮೀಟರ್ ಇಸ್ ಇಕ್ವಲ್ ಟು 2 ಸೇಬು, Y ಅಕ್ಷ 1 ಸೆಂಟಿಮೀಟರ್ ಇಸ್ ಇಕ್ವಲ್ ಟು ರೂ. 10 ಅಂತ ಬರ್ಕೋಬೇಕು. ಸೊ ಆಮೇಲೆ ಗ್ರಾಫ್ ಹಾಕಬೇಕು. Y ಇದು ಬೆಲೆ, YO X ಅಕ್ಷ ಸೇಬುಗಳ ಸಂಖ್ಯೆ. 1 ಸೆಂಟಿಮೀಟ್ರಿಗೆ 2 ಸೇಬು ಅಂತ ತಗೊಂಡಿವಿ. ಹಾಗಾಗಿ
0 ಆದಮೇಲೆ 2 4 6 8 10 12 14 16 18 ಹಿಂಗೆ ತೊಗೋಬೇಕು. ಇಲ್ಲಿ y ಅಕ್ಷ 1 ಸೆಂಟಿಮೀಟರ್ ಕೊಟ್ಟು ರೂ 10 ತಗೊಂಡ್ವಿ. 10 20 30 40 50 60 70 ತಗೋಬೇಕು. ಸೊ ಇದು ಆದಮೇಲೆ y ಎಕ್ಸ್ ಅಂತ ಬರ್ಕೊತೀವಿ, ಸೇಬುಗಳ ಸಂಖ್ಯೆ ಬರಿತೀವಿ, ಹಾಗೆ ಬೆಲೆಯನ್ನು ಬರಿತೀವಿ, ಯಾರೋ ಮಾರ್ಕನ್ನು ಈ ರೀತಿ ಹಾಕ್ತೀವಿ. ಸೊ ಇದನ್ನು ಯಾರೋ ಮಾರ್ಕನ್ನು ಈ ರೀತಿ ಹಾಕ್ತೀವಿ. ಫಸ್ಟ್ ಪಾಯಿಂಟನ್ನು ಗುರ್ತು ಮಾಡಬೇಕು, x2 y10 ಅಂತ. ಸೊ x2 y10 ಅಂದರೆ ಪಾಯಿಂಟ್ ಇಲ್ಲಿ ಬರುತ್ತೆ, 2,10 ಈ ರೀತಿ ಬರೆದೀನಿ. ಇದು ಪಾಯಿಂಟನ್ನು ಗುರ್ತು ಮಾಡಿದ್ದೀನಿ. ಎರಡನೇ ಪಾಯಿಂಟು x4 y20. x4 ಅಂದರೆ ಇದು, y20 ಅಂದರೆ ಇಲ್ಲಿಗೆ ಬರುತ್ತೆ, ಪಾಯಿಂಟ್ ಇಲ್ಲಿ ಬರುತ್ತೆ 4,20. ಥರ್ಡ್ ಪಾಯಿಂಟು 630, x6 y30. x6 y30, 6,30 ಇಲ್ಲಿ ಬರುತ್ತೆ. ನೆಕ್ಸ್ಟ್ ಪಾಯಿಂಟು 840, x8 y40 ಇಲ್ಲಿ ಬರುತ್ತೆ, ಈ ಪಾಯಿಂಟ್ 8,40 ಇಲ್ಲಿ ಬರುತ್ತೆ. ನೆಕ್ಸ್ಟ್ ಪಾಯಿಂಟು 1050, x10 y50 ಪಾಯಿಂಟ್ ಇಲ್ಲಿ ಬರುತ್ತೆ 10,50. ಇದಿಷ್ಟು ಪಾಯಿಂಟನ್ನು ಗುರ್ತು ಮಾಡಿದ್ವಿ. ಪಾಯಿಂಟ್ ಗುರ್ತು ಮಾಡಿದ್ಮೇಲೆ ಆ ಪಾಯಿಂಟ್ ಏನು ಮಾಡಬೇಕು, ಒಂದು ಸರಳ ರೇಖೆನ ಎಳಿಬೇಕು. ಸರಳ ರೇಖೆನ ಎಳ್ತೀವಿ. ಸೊ ಇಲ್ಲಿಗೆ ಗ್ರಾಫ್ ರಚನೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪ್ರಶ್ನೆಗಳು ಏನಿದೆ ಅಂತ ನೋಡೋಣ. ಎ ಪ್ರಶ್ನೆ, ನಕ್ಷೆಯ ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತದೆಯೇ? ಈ ಗೆರೆ ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತಾ? ಇದು ಮೂಲ ಬಿಂದು, ಹೌದು, ಇದ್ರ ಮೂಲಕ ಹಾದು ಹೋಗುತ್ತೆ. ಉತ್ತರ ಹೌದು ಅಂತ ಬರೀಬೇಕು. ಎರಡನೇ ಪ್ರಶ್ನೆ, 5 ಸೇಬುಗಳ ಬೆಲೆ ಎಷ್ಟು? 5 ಸೇಬುಗಳ ಬೆಲೆ ಎಷ್ಟು? 5 ಸೇಬು ಅಂದರೆ ಇಲ್ಲಿ 2 ಸೇಬು 4 ಸೇಬು, ಇಲ್ಲಿ 5ನೇ ಸೇಬು ಇದೆ ನೋಡಿ, ಇದು 5 ಸೇಬು. ಸೊ ಇಲ್ಲಿಂದ ಲೈನ್ನ ಡಾಟ್ ಹಾಕ್ಯಂತ ಹೋಗಬೇಕು. ಮತ್ತು ಇಲ್ಲಿ ಟಚ್ ಆದಮೇಲೆ ಇದನ್ನ y ಅಕ್ಷಕ್ಕೆ ಡಾಟ್ ಅಂತ ಹಾಕ್ಯಂತ ಹೋಗಬೇಕು. ಇಲ್ಲಿ 20 30 ಇದ್ರ ಮಧ್ಯೆ ಇದೆ 25 ಇದೆ, ಅಂದರೆ 5 ಸೇಬಿನ ಬೆಲೆ 25 ರೂಪಾಯಿ. ಚಿತ್ರ ನೋಡಿ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ರೂ 45ಕ್ಕೆ ಎಷ್ಟು ಸೇಬು ಬರುತ್ತೆ? 45 ರೂಪಾಯಲ್ಲಿದೆ ನೋಡಬೇಕೀಗ. ಸೊ ಇದು ಸೇಬು, ಇದು ರೂಪಾಯಿ. 40, ಇದು 40, 50, 45 ಇಲ್ಲಿ ಮಧ್ಯೆ ಇದೆ ನೋಡಿ. ಸೊ ಇದನ್ನ ನಾವು ಟಚ್ ಮಾಡ್ತಾ ಲೈನ್ನ ಟಚ್ ಮಾಡಬೇಕು ಈ ರೇಖೆಗೆ. ಈ ಪಾಯಿಂಟ್ ಟಚ್ ಆದಮೇಲೆ ನೆಕ್ಸ್ಟ್ ಕೆಳಗೆ ಎಕ್ಸ್ ಅಕ್ಷಕ್ಕೆ ಟಚ್ ಮಾಡ್ತಾ ಬರಬೇಕು. ಇಲ್ಲಿ ಬಂದು ಟಚ್ ಆಗಿದೆ. ಸೊ 8 ಮತ್ತು 10 ನಡುವಿದೆ, ಅಂದರೆ 9 ಸೇಬು ಬರುತ್ತೆ ಅಂತ. ಸೊ 45ಕ್ಕೆ ಎಷ್ಟು ಸೇಬು ಬರುತ್ತೆ? 9 ಸೇಬು. ಇದು 24ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎ ಹೌದು, ಬಿ ರೂ 25, ಸಿ 9 ಸೇಬುಗಳು. ನೀವು ಗ್ರಾಫ್ ನೋಡಿ ಸಹ ನೀವು ಬರಿಬೋದು, ಇಲ್ಲ ಈ ರೀತಿ ಲೆಕ್ಕನ ಕೂಡ ನೀವು ಮಾಡ್ಬೋದು. ಇಲ್ಲಿಗೆ ಕಂಪ್ಲೀಟಾಗಿ ಈ ವಿಡಿಯೋ ಮುಕ್ತವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್, ಡೋಂಟ್ ಫಾರ್ಗೆಟ್ ಟು ಲೈಕ್. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಗೆ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.